ಆಸರೆ ಟಿವಿಯ ಪ್ರಿಯ ವೀಕ್ಷಕರೇ, ಪುನಃ ಈ ಸತ್ಯವೇದದ ಶಾಲೆಗೆ ನಿಮ್ಮನ್ನು ನಾನು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಸ್ವಾಗತಿಸುವವನಾಗಿದ್ದೇನೆ. ನಿಜವಾಗಲೂ ನೀವು ಅನೇಕ ಸಂಗತಿಗಳನ್ನು ದೇವರ ವಾಕ್ಯದ ಮೂಲಕ ಆತ್ಮಿಕ ಜೀವಿತಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳನ್ನು ನೀವು ಕಲ್ತ್ಕೊಳ್ತಿದ್ದೀರಾ ಎಂಬುದಾಗಿ ನಾನು ನಂಬುತ್ತೇನೆ. ಪ್ರಿಯರೇ, ಡೇವಿಡ್ ವಾಸ್ ಎ ಚಾಂಪಿಯನ್ ಇನ್ ದ ಓಲ್ಡ್ ಟೆಸ್ಟಮೆಂಟ್. ಹಳೆ ಒಡಂಬಡಿಕೆಯಲ್ಲಿ ಒಳ್ಳೆಯ ಆತ್ಮಿಕ ನಾಯಕನು, ಒಳ್ಳೆಯ ರಾಜನು, ಅರಸನು, ಯಶಸ್ವಿಯನ್ನು ಕಂಡಂಥ ವ್ಯಕ್ತಿಯಾಗಿದ್ದಾನೆ. ಹಾಗಾಗಿ ಅವನ ಜೀವಿತದಲ್ಲಿ ಕ್ರೈಸ್ತರಾಗಿ ದೇವರ ಮಕ್ಕಳಾಗಿ ನಾವು ಅನೇಕ ಪಾಠಗಳನ್ನು ನಾವು ಕಲಿಯಬಹುದು. ಪ್ರಿಯರೇ, ಕೆಲವಾರು ಸಂಗತಿಗಳನ್ನು ನಾವು ಕಲಿತಾ ಇದ್ದೇವೆ. ಈಗಾಗಲೇ 6 ಹಂತಗಳನ್ನು ನಾವು ತಲುಪಿದ್ದೇವೆ. 7ನೇ ಹಂತ ನಾನು ಅಂದ್ಕೊಳ್ತೇನೆ ತುಂಬ ಪ್ರಾಮುಖ್ಯವಾದಂಥ ಹಂತ. ಅರಸನಾದ ದಾವೀದನು ಅಥವಾ ಅರಸನಾಗಲಿಕ್ಕೆ ಅಭಿಷೇಕ ಹೊಂದಿದಂಥ, ಪವಿತ್ರಾತ್ಮನ ಅಭಿಷೇಕ ಹೊಂದಿದಂತಹ, ಕರ್ತನಿಗಾಗಿ ನಿಲ್ಲುವುದಕ್ಕೋಸ್ಕರ, ಕರ್ತನಿಗಾಗಿ ಜೀವಿಸುವುದಕ್ಕೋಸ್ಕರ, ಕರ್ತನ ರಾಜ್ಯಕ್ಕಾಗಿ ದುಡಿಯುವುದಕ್ಕೋಸ್ಕರ ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿದಂತಹ ದೇವರ ಮಕ್ಕಳ ಆತ್ಮಿಕ ಪ್ರಯಾಣ ಆಗಿರ್ತದೆ. ಅಂದರೆ ಒಂದು ಕಾಲ ಬರಬಹುದು, ಲೋಕದಲ್ಲಿ ನಾವು ನಂಬಿದಂಥ, ಲೋಕದಲ್ಲಿ ನಮ್ಮ ಸುತ್ತಮುತ್ತ ಎಲ್ಲರೂ ಕೂಡ ನಮ್ಮನ್ನು ಕೈ ಬಿಡುವಂಥ ಕಾಲ ಬರ್ಬೋದು. ಎಲ್ಲರೂ ಕೂಡ ನಮ್ಮನ್ನು ದೂರ ಬಿಡುವಂಥ ಕಾಲ ಬರ್ಬೋದು. ಎಲ್ಲರಿಂದ ನಾವು ಈಗ ಒಬ್ಬಂಟಿಗರಾಗಿ ಉಳಿಯುವಂಥ ಕಾಲ ಬರ್ಬೋದು. ಕೆಲವು ಸಮಯದಲ್ಲಿ ನಮಗೆ ಅನೇಕ ಪಾಠಗಳನ್ನು ಕಲಿಸುವುದಕ್ಕೋಸ್ಕರ ದೇವರು ನಮ್ಮನ್ನು ಅಂಥ ಸ್ಥಿತಿಗೆ ಕರೆದುಕೊಂಡು ಹೋಗ್ತಾನೆ. ಪ್ರಿಯರೇ, ನಮ್ಮ ಸ್ನೇಹಿತರಿಂದ ಹಿಡಿದು ನಾಯಕರುಗಳಿಗಿಂತ ಹಿಡಿದು ಎಲ್ಲರೂ ಕೂಡ ನಮ್ಮಿಂದ ದೂರವಾಗಿ ಉಳಿದು ಒಬ್ಬೊಂಟಿಗರಾಗಿ ದೇವರೊಂದಿಗೆ ನಿಂತುಕೊಳ್ಳಬೇಕು. ಅಂಥ ಒಂದು ಸ್ಥಿತಿ ಒಂದು ಕಾಲದಲ್ಲಿ ಶ್ರೇಷ್ಠ ಅರಸನಾದಂಥ ದಾವೀದನಿಗೂ ಸಹ ಬಂತು. ಪ್ರಿಯರೇ, 7ನೇ ಹಂತವನ್ನು ನಾವು ನೋಡ್ತೇವೆ. ದಾವೀದನು ಈಗ ಕಾಡು ಮೇಡುಗಳನ್ನು ಅಲೆಯುತ್ತಾ, ಊರುಗಳನ್ನು ದಾಟಿ ಒಬ್ಬೊಂಟಿಗನಾಗಿ ಅವನು ಪ್ರಯಾಣ ಮಾಡ್ತಾ, ಅವನು ಯಾಜಕನಾದ ಅಹಿಮೆಲೆಕನ ಬಳಿಗೆ ನೋಬ್ ಊರಿಗೆ ಬರುವುದನ್ನು ನಾವು ಕಾಣ್ತೇವೆ. 7ನೇ ಹಂತವನ್ನು ನೀವು ಓದ್ಕೊಳ್ಳೋದಾದರೆ 21ನೇ ಅಧ್ಯಾಯ 1ರಿಂದ 9 ವಚನಗಳನ್ನು ನೀವು ಓದಿದ್ರೆ ಇವತ್ತು ನಾನು ಮಾತನಾಡುವಂಥ ವಿಷಯ ನಿಮಗೆ ಅರ್ಥ ಆಗ್ತದೆ. ಅವನು ಒಬ್ಬಂಟಿಗನಾಗಿ, ಯಾರಿಗೂ ತಿಳಿಯದೆ ಗುಪ್ತವಾಗಿ ಅವನು ನೋಬ್ ಊರಿನಲ್ಲಿರ್ತಕ್ಕಂಥ ಯಾಜಕನ ಬಳಿಗೆ ಬರ್ತಾನೆ. ದೇವರ ನೇಮಿಸಲ್ಪಟ್ಟಂಥ ಯಾಜಕನು ಅಹಿಮೆಲೆಕನು ಅವನ ಬಳಿಗೆ ಬಂದು ಅವನ ಹತ್ತಿರ ತಿನ್ನುವುದಕ್ಕಾಗಿ ಕೇಳ್ತಾನೆ. ನನಗೆ ತಿನ್ನೋದಕ್ಕೆ ಏನಾದರೂ ಬೇಕು, ನನಗೆ ಊಟ ಮಾಡೋದಕ್ಕೆ ಏನಾದರೂ ಬೇಕೆಂಬುದಾಗಿ. ಬರೀ ಯಾಜಕರು ಮಾತ್ರವೇ ಊಟ ಮಾಡಬೇಕಾದಂಥ ಒಂದು ರೊಟ್ಟಿ ಅದು. ಯಾಜಕರು ಹೇಳ್ತಾನೆ, ನನ್ನ ಹತ್ರ ಯಾವ ಆಹಾರ ಪದಾರ್ಥ ಇಲ್ಲ, ಆದರೆ ಬಿಸಿ ಬಿಸಿಯಾಗಿ ಮಾಡಿದಂಥ ರೊಟ್ಟಿಗಳು, ಸರ್ವಶಕ್ತನಾದ ದೇವರಿಗೆ ಅರ್ಪಿಸಿದಂಥ ರೊಟ್ಟಿಗಳು, ಆ ಪರಿಶುದ್ಧವಾದಂಥ ರೊಟ್ಟಿಗಳು ನನ್ನ ಹತ್ರ ಇವೆ ಎಂಬುದಾಗಿ. ಹಳೆ ಒಡಂಬಡಿಕೆಯ ಪ್ರಕಾರ ಆ ಒಂದು ಮೇಜಿನ ಮೇಲಿರ್ತಕ್ಕಂಥ ರೊಟ್ಟಿಗಳನ್ನು ಯಾಜಕರು ಮಾತ್ರವೇ ತಿನ್ನಬೇಕು, ಅಭಿಷಿಕ್ತರು ಮಾತ್ರವೇ ಅದನ್ನು ತೆಗೆದುಕೊಳ್ಳಬೇಕು, ಅಭಿಷಿಕ್ತರಿಗೆ ಮಾತ್ರವೇ ಅದು ಸ್ವಾಸ್ಥ್ಯ. ಬೇರೆ ಯಾರು ಕೂಡ ಅದನ್ನು ಮುಟ್ಟುವಾಗಿಲ್ಲ. ಅದು ಬೇರೆ ಯಾರ ಸ್ವಾಸ್ಥ್ಯವೂ ಅಲ್ಲ. ಅದನ್ನು ಯಾರೂ ತಿನ್ನಬಾರದು. ದೇವರ ನಾಮಕ್ಕೆ ಸ್ತೋತ್ರ. ದಾವೀದನು ಅಭಿಷಿಕ್ತನಾಗಿದ್ದಾನೆ. ದಾವೀದನು ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿಕೊಂಡು ಸಮುವೇಲನಿಂದ ಅಭಿಷೇಕಿಸಲ್ಪಟ್ಟವನಾಗಿ ಇನ್ನೂ ಆ ಅಭಿಷೇಕವನ್ನು ಅವನ ಮೇಲೆ ಉಳಿಸಿಕೊಂಡು ಅವನಿಗ ಯಾಜಕನ ಬಳಿಗೆ ಬಂದಿದ್ದಾನೆ. ಪ್ರಿಯರೇ, ಇಲ್ಲಿ ನಾವು ಬಹಳ ಆತ್ಮಿಕ ವಿಚಾರಗಳನ್ನು ನಾವು ಕಲಿತುಕೊಳ್ಳಿಕ್ಕಿದ್ದೇವೆ. 7ನೇ ಹಂತ ಕ್ರೈಸ್ತರಿಗೆ, ಆತ್ಮಿಕತೆಯಲ್ಲಿ ಬೆಳೆಯುವವರಿಗೆ ಅದು ಅತೀ ಪ್ರಾಮುಖ್ಯವಾದಂಥ ಸಂಗತಿಯಾಗಿದೆ. ನಂಬರ್ 1, ಮೇಜು. ದೇವರ ಮುಂದೆ ಇಡಲ್ಪಟ್ಟಂಥ ಮೇಜಿನ ಮೇಲೆ ಇಡಲ್ಪಟ್ಟಂಥ ರೊಟ್ಟಿಗಳ ವಿಷಯವಾಗಿ ನಾವು ಓದ್ತಾ ಇದ್ದೀವಿ. ದಾವೀದನು ಆ ರೊಟ್ಟಿಯನ್ನು ತೆಗೆದುಕೊಳ್ತಾನೆ. ದಾವೀದನು ಹೇಳ್ತಾನೆ, ಅವನಿಗೆ ಒಬ್ಬೊಂಟಿಗನಾಗಿದ್ದಾನೆ. ಅವನನ್ನು ಕಾಪಾಡಿಕೊಳ್ಳಿಕ್ಕೆ, ಅವನನ್ನು ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ, ಅಥವಾ ಅವನಿಗೆ ಆದಂಥ ಒಂದು ಸಂರಕ್ಷಣೆಯಾಗಿ ಯಾವುದು ಅವನಿಗೆ ಕಾಣಿಸ್ತಾ ಇಲ್ಲ.
ಅದಕ್ಕೆ ಅವನು ಯಾಜಕನ ಬಳಿ ಕೇಳ್ತಾನೆ, ನಿನ್ನ ಹತ್ತಿರ ಕತ್ತಿ ಬರ್ಜಿ ಏನಾದರೂ ಇದೆಯಾ ಎಂಬುದಾಗಿ. ಆಗ ಯಹಿಮೆಲೆಕನೇ ಹೇಳ್ತಾನೆ, ನನ್ನ ಹತ್ರ ಯಾವ ಕತ್ತಿ ಬರ್ಜಿ ಇಲ್ಲ, ಆದರೆ ಒಂದು ಇದೆ. ದೇವರ ವಾಕ್ಯ ಹೇಳ್ತದೆ, ಅವನು ಹೇಳ್ತಾನೆ, ಏಲಾ ತಗ್ಗಿನಲ್ಲಿ ಕೊಂದು ಹಾಕಿದ ಫಿಲಿಷ್ಟಿಯನಾದ ಗೊಲ್ಯಾತನ ಕತ್ತಿ ಒಂದು ಬಟ್ಟೆಯಲ್ಲಿ ಸುತ್ತಲ್ಪಟ್ಟು ಏಫೋದಿನ ಹಿಂದೆ ಇಡಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರ. ಆ ಕತ್ತಿ ಗೊಲ್ಯಾತನ ಕೈಲಿ ಇದ್ದಂಥ ಕತ್ತಿ. ಈಗ ಆ ಕತ್ತಿ ಎಲ್ಲಿದೆ ಅಂತಂದರೆ ದೇವರ ಪ್ರಸನ್ನತೆಯಲ್ಲಿ ಏಫೋದಿನ ಬಳಿಯಲ್ಲಿ ಸುತ್ತಿ ಇಡಲ್ಪಟ್ಟಿದೆ. ಅಭಿಷೇಕದಿಂದ ತುಂಬಲ್ಪಡಲಿ ಎಂಬುದಾಗಿ ಸುತ್ತಿ ಆ ಕತ್ತಿಯಲ್ಲಿ ಇಡಲ್ಪಟ್ಟಿದೆ. ಬಹಳ ಜಾಗ್ರತೆಯಿಂದ ಇಟ್ಟಿದ್ದಾರೆ ಆ ಕತ್ತಿಯನ್ನು. ದಾವೀದನು ಅದಕ್ಕೆ ಹೇಳ್ತಾನೆ, ಅದಕ್ಕಿಂತ ಸಮಾನವಾದದ್ದು ಮತ್ತೊಂದಿಲ್ಲ, ಅದನ್ನೇ ಕೊಡು ಎಂದು ಹೇಳಿ ತೆಗೆದುಕೊಂಡನು. ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ. ಒಂದು ಸಾರಿ ಮೊದಲು ಕೈಗೆ ದಾವೀದನು ಫಸ್ಟ್ ಟೈಮ್ ಅವನು ಪಬ್ಲಿಕ್ ಫಿಗರ್ ಆಗಿ ಬರುವಾಗ ಅವನ ಕೈಲಿದ್ದಿದ್ದು ಗೊಲ್ಯಾತನ ಕತ್ತಿ. ಈಗ ಮತ್ತೆ ಇಂಥ ಒಬ್ಬಂಟಿಗತನದಲ್ಲಿ ಎಲ್ಲವನ್ನ ಬಿಟ್ಟಿರುವಾಗ ಅವನ ಕೈಗೆ ಎರಡನೆಯ ಸಾರಿ ಬರ್ತಾ ಇರುವುದು ಆ ಒಂದು ಕತ್ತಿಯಾಗಿದೆ ಪ್ರಿಯರೇ. ಸೊ ಎರಡು ವಿಷಯಗಳನ್ನು ಇಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ದಾವೀದನು ಒಬ್ಬಂಟಿಗನಾಗಿರಬೇಕಾದ್ರೆ ದೇವರ ಪ್ರಸನ್ನತೆಯಲ್ಲಿ ಇಡಲ್ಪಟ್ಟಂತಹ, ಬೇರೆ ಯಾರೂ ಮುಟ್ಟಬಾರದು, ಅಭಿಷಿಕ್ತರು ಮಾತ್ರವೇ ಅದನ್ನು ಮುಟ್ಟಬೇಕು, ಅಭಿಷೇಕೃತರು ಮಾತ್ರವೇ ಅದನ್ನು ಉಪಯೋಗಿಸಬೇಕು ಅಂಥ ರೊಟ್ಟಿ ದಾವೀದನಿಗೆ ಸಿಗ್ತಾ ಇದೆ. ಎರಡನೆಯದಾಗಿ ಆ ಒಂದು ದೇವರ ಪ್ರಸನ್ನತೆಯಲ್ಲಿರುವಂತಹ, ಆ ಒಂದು ದೇವರ ಪ್ರಸನ್ನತೆಯಲ್ಲಿ ಇದ್ದಂತಹ ಆ ಒಂದು ಗೊಲ್ಯಾತನ ಕತ್ತಿ ದಾವೀದನ ಕೈಗೆ ಸಿಗ್ತಾ ಇದೆ. ಇಟ್ಸ್ ಸಮಥಿಂಗ್ ವೆರಿ ವೆರಿ ಗ್ಲೋರಿಯಸ್ ಥಿಂಗ್ ಮೈ ಡಿಯರ್ ಫ್ರೆಂಡ್ಸ್. ಬಹಳ ಶ್ರೇಷ್ಠವಾದಂಥ ಒಂದು ಸಂಗತಿ ಇದು. ನಾವು ಒಬ್ಬಂಟಿಗರಾಗಿ ಉಳಿಯುವಾಗ, ನಮ್ಮ ಸುತ್ತಮುತ್ತ ಯಾವ ಸಂರಕ್ಷಣೆ ನಮಗೆ ಇಲ್ಲದೆ ಇರುವಾಗ, ಸೈತಾನನ ದೂತರು, ದುರಾತ್ಮಗಳು, ಅಂಧಕಾರದ ಶಕ್ತಿಗಳು ನಮಗೆ ವಿರುದ್ಧವಾಗಿ ಬಲವಾಗಿ ಯುದ್ಧ ಮಾಡಿ ನಮ್ಮನ್ನು ಇನ್ನೇನು ಮುಗಿಸ್ಬೇಕೆಂಬುದಾಗಿ ಎಲ್ಲ ಯೋಚನೆಗಳನ್ನು ಮಾಡಿಕೊಂಡು ನಮ್ಮ ಸುತ್ತಮುತ್ತ ಅಲೆಯುತ್ತಾ ಬರುತ್ತಿರುವಾಗ, ಪ್ರಿಯ ದೇವರ ಮಕ್ಕಳೇ, ನಮ್ಮನ್ನು ಬಲವಾಗಿ ನಿಲ್ಲಿಸೋದು, ನಮಗೆ ಶ್ರೇಷ್ಠ ಜಯವನ್ನು ಕೊಡುವುದು, ನಮ್ಮ ಮೇಂದಕ್ಕೆ ಬರುವಂಥ ಯಾವ ಆಯುಧಗಳನ್ನು ಜಯಿಸಿದಂತೆ ಎಲ್ಲ ಆಯುಧಗಳನ್ನು ನಿರಾಯುಧಗಳನ್ನಾಗಿ ಮಾಡುವುದು, ದೇವರು ನಮಗೆ ಕೊಡಲ್ಪಟ್ಟಿರುವಂಥ ಒಂದು ಶ್ರೇಷ್ಠವಾದದ್ದು ಆ ಕತ್ತಿ ದೇವರ ವಾಕ್ಯವಾಗಿದೆ ಪ್ರಿಯರೇ. ಇದು ದೇವರ ವಾಕ್ಯ, ಇದು ಯೇಸುವಿನ ವಾಕ್ಯ. ಆ ಒಂದು ರೊಟ್ಟಿ ಪರಲೋಕದಿಂದ ಬಂದಂಥ ರೊಟ್ಟಿ, ನಾನೇ ಆ ಜೀವಕರವಾದ ರೊಟ್ಟಿ ಎಂಬುದಾಗಿ ಹೇಳಿದಂಥ ಸ್ವಾಮಿ, ಆ ರೊಟ್ಟಿ ಕರ್ತನು ತಾನೇ ಆಗಿದ್ದಾನೆ. ಕರ್ತನ ವಾಕ್ಯವೇ ಆಗಿದೆ ಪ್ರಿಯರೇ. ಆ ವಾಕ್ಯ ನಮ್ಮನ್ನು ಸಂರಕ್ಷಿಸ್ತದೆ, ಆ ವಾಕ್ಯ ನಮ್ಮನ್ನು ಬಲಪಡಿಸ್ತದೆ, ಆ ವಾಕ್ಯ ನಮಗೆ ಉತ್ತೇಜನ ಪಡಿಸ್ತದೆ, ಆ ವಾಕ್ಯ ನಮಗೆ ಜೀವವನ್ನು ಕೊಡ್ತದೆ, ಆ ವಾಕ್ಯ ನಮ್ಮ ಶತ್ರುಗಳನ್ನು ಎದುರಿಸಿ ನಿಲ್ಲಿಸಲಿಕ್ಕೆ ಶಕ್ತವಾಗಿದೆ, ಆ ವಾಕ್ಯ ನಮ್ಮ ಕೈಯಲ್ಲಿ ಆಯುಧವಾಗಿದೆ. ಆ ವಾಕ್ಯಕ್ಕೆ ವಿರುದ್ಧವಾಗಿ ನಿಲ್ಲುವಂಥ ಆಯುಧ ಇನ್ನು ಯಾವುದು ಬಂದಿಲ್ಲ ಪ್ರಿಯರೇ. ಈ ವಾಕ್ಯವನ್ನು ಸೋಲಿಸುವಂಥ, ಈ ವಾಕ್ಯವನ್ನು ತಲೆ ಕೆಳಗಾಗಿ ಮಾಡುವಂಥ, ಈ ವಾಕ್ಯವನ್ನು ನಿಲ್ಲಿಸುವಂಥ ಯಾವ ಆಯುಧಗಳು ಭೂಮಿಯ ಮೇಲೆ ಇನ್ನೂ ಹುಟ್ಟೇ ಇಲ್ಲ, ಮುಂದೆ ಹುಟ್ಟೋದು ಇಲ್ಲ ಪ್ರಿಯರೇ. ಯಾಕೆಂತ ಹೇಳಿದ್ರೆ ತತ್ವಶಾಸ್ತ್ರವಾಗಲಿ, ಜ್ಞಾನಿಗಳಾಗಲಿ, ವಿವೇಕಿಗಳಾಗಲಿ, ಅಥವಾ ಬುದ್ಧಿವಂತರಾಗಲಿ, ಬರವಣೆಗಾರರಾಗಲಿ, ಇತಿಹಾಸಕಾರರಾಗಲಿ, ಎಂಥ ಮಹಾನ್ ವ್ಯಕ್ತಿಗಳೇ ಆಗಲಿ, ಯಾವ ವ್ಯಕ್ತಿಗಳು ಕೂಡ ಈ ವಾಕ್ಯಕ್ಕೆ ವಿರುದ್ಧವಾಗಿ ಪ್ರಯತ್ನಿಸಿದವರು, ಈ ವಾಕ್ಯಕ್ಕೆ ವಿರುದ್ಧವಾಗಿ ಬಂದವರು ಯಾರು ಕೂಡ ಇದುವರೆಗೂ ನಿಂತಿಲ್ಲ ಪ್ರಿಯರೇ, ಮುಂದೆಯೂ ನಿಲ್ಲೋದಿಲ್ಲ. ಈ ವಾಕ್ಯ ಸಮಸ್ತ ಶತ್ರುಗಳನ್ನು ದೂರವಿಟ್ಟು ಬಾಯಿ ಮುಚ್ಚಿಸಿ ಸುಮ್ಮನೆ ಕೂರಿಸ್ಬಿಡ್ತದೆ. ದೇವರ ನಮಗೆ ಸ್ತೋತ್ರವಾಗಲಿ ಪ್ರಿಯರೇ. ಆತ್ಮಿಕ ವ್ಯಕ್ತಿಗಳಿಗೆ ಬೇಕಾಗಿರೋದು ಈ ರೊಟ್ಟಿ, ಈ ಕತ್ತಿ. ಸಾಕು.
ನಿನ್ನ ಯುದ್ಧ ಅದು ಪರ್ವತದಷ್ಟು ದೊಡ್ಡದಾಗಿ ಕಾಣಿಸಲಿ. ನಿನ್ನ ಯುದ್ಧ ಉರಿಯುತ್ತಿರುವ ಬೆಂಕಿಯಷ್ಟು ಅದು ಇರಲಿ. ನಿನಗೆ ವಿರುದ್ಧವಾಗಿರುವಂಥ ಬರುವಂಥ ಶತ್ರು ರೋಮ್ ಸಾಮ್ರಾಜ್ಯದಂಥ ಸೈನ್ಯವೇ ಆಗಿರಲಿ. ಈ ರೊಟ್ಟಿ ನಿನ್ನ ಜೊತೆ ಇರುವುದಾದರೆ ನೀನು ಬದುಕ್ತೀಯ. ಅಭಿಷೇಕದೊಂದಿಗೆ ಇರುವಂಥ ಒಂದು ರೊಟ್ಟಿ, ಪರಲೋಕದಿಂದ ಬಂದಂಥ ಒಂದು ರೊಟ್ಟಿ, ಜೀವದಾಯಕ ರೊಟ್ಟಿ. ಆ ರೊಟ್ಟಿಯನ್ನು ನೀನು ತಿನ್ನುವುದಾದರೆ, ಮತ್ತೆ ಕರ್ತನ ವಾಕ್ಯ ಹೇಳ್ತದೆ, ಪೌಲನು ಬಹಳ ಸ್ಪಷ್ಟವಾಗಿ ಬರೀತಾನೆ, ದೇವರಾತ್ಮನು ಕೊಡುವ ಕತ್ತಿಯನ್ನು ಹಿಡಿದುಕೊಳ್ಳ್ರಿ ಎಂಬುದಾಗಿ. ದೇವರಾತ್ಮನು ಕೊಡುವ ಕತ್ತಿ ಬರೆಯಲ್ಪಟ್ಟಂಥ ವಾಕ್ಯ ಇದೆ. ಆದರೆ ಈ ವಾಕ್ಯವನ್ನು ಓದಿ ಧ್ಯಾನಿಸುವಾಗ ನಮಗೆ ಬೇಕಾದಂಥ ವಿಷಯಗಳನ್ನು ಪವಿತ್ರಾತ್ಮನು ನಮ್ಮೊಂದಿಗೆ ಮಾತನಾಡ್ತಾನೆ. ನಾನು ಉದಾಹರಣೆಗೆ ಒಂದು ವಾಕ್ಯವನ್ನು ಹೇಳ್ತೇನೆ, ಯಾಕೆಂದರೆ ಎಲ್ಲ ಜನಕ್ಕೆ ಗೊತ್ತಿರುವಂಥ ವಾಕ್ಯ ಅದು. ನೀವು ಬಹಳ ಕುಂದಿ ಹೋಗಿರುವಾಗ, ಬಹಳ ನಿರೀಕ್ಷೆಯಲ್ಲಿರುವಾಗ, ನನಗಿನ್ನೇನು ಮಾಡಬೇಕು ಅಂತ ಗೊತ್ತಿಲ್ಲದಿದ್ದಾಗ, ಯೆಶಾಯ 41:10 ಹೇಳ್ತದೆ, ಭಯಪಡಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ಧೈರ್ಯವಾಗಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಕಾಪಾಡ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಾನು ನಿನಗೆ ಆಧಾರ ಮಾಡ್ತೇನೆ. ಆ ವಾಕ್ಯ ನಮಗೆ ಬರುವಾಗ ನಮಗೆ ಸಂತೈಸುವಿಕೆ ಉಂಟಾಗ್ತದೆ, ಆದರಣೆ ಉಂಟಾಗ್ತದೆ. ಆ ಸಮಯದಲ್ಲಿ ಪವಿತ್ರಾತ್ಮನು ನಮಗೆ ಕೊಡಲ್ಪಟ್ಟಂಥ ಕತ್ತಿ ಯೆಶಾಯ 41:10. ಈ ರೀತಿಯಲ್ಲಿ ನೀವು ಪ್ರತಿದಿನ ವಾಕ್ಯವನ್ನು ಓದುವಾಗ ಇಡೀ ಅಧ್ಯಾಯವನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದೇ ಇರ್ಬೋದು. ಆದರೆ ಅಧ್ಯಾಯದೊಳಗಡೆ ಒಂದು ಪದ ಆಗ್ಬೋದು, ಒಂದು ಲೈನ್ ಆಗ್ಬೋದು, ಅಥವಾ ಒಂದು ಪೂರ್ಣ ವಚನವಾಗ್ಬೋದು, ಅಥವಾ 2 ವಚನಗಳಾಗ್ಬೋದು, ನಿಮ್ಮೊಳಗಡೆ ಮಾತನಾಡಲಿಕ್ಕೆ ಪ್ರಾರಂಭಿಸ್ತದೆ, ನಿಮ್ಮನ್ನು ಬಲಪಡಿಸಲಿಕ್ಕೆ ಪ್ರಾರಂಭಿಸ್ತದೆ, ನಿಮ್ಮನ್ನು ಉತ್ತೇಜನ ಪಡಿಸಲಿಕ್ಕೆ ಪ್ರಾರಂಭಿಸ್ತದೆ. ಆ ವಾಕ್ಯಗಳು ಪವಿತ್ರಾತ್ಮನು ಅಭಿಷಿಕ್ತರಾದ ನಿಮಗೆ ಕೊಡಲ್ಪಡುವಂಥ ವಾಕ್ಯ ಪ್ರಿಯರೇ. ಅದನ್ನೇ ಪೌಲನು ಹೇಗೆ ಬರೀತಾನೆ, ದೇವರಾತ್ಮನು ಕೊಡುವ ಕತ್ತಿಯನ್ನು ಹಿಡಿದುಕೊಳ್ಳ್ರಿ ಎಂಬುದಾಗಿ. ಬರೀ ಬೈಬಲ್ ಹಿಡ್ಕೊಂಡು ತಿರುಗಾಡಿದ್ರೆ ನಮ್ಮಲ್ಲಿ ಯಾವ ಶಕ್ತಿ ಇರೋದಿಲ್ಲ. ಮಾತೆತ್ತಿದ್ರೆ ನನ್ನ ಹತ್ರ ಬೈಬಲ್ ಇದೆ, ಕೆಲವರಿಗೆ ಒಂದು ಅಭ್ಯಾಸ ಇದೆ, ದೆವ್ವಗಳು ಬರದೇ ಇರಲಿ ಅಂತ ತಲೆ ದಿಂಬಿಗೆ ಬೈಬಲ್ ಹಿಡ್ಕೊಂಡು ಮಲ್ಕೊಳ್ಳೋದು, ಅಥವಾ ಬೈಬಲ್ ಹಿಡ್ಕೊಂಡು ಓಡಾಡೋದು, ಅಥವಾ ಬೈಬಲ್ ಹಿಡ್ಕೊಂಡು ಇವಾಗ ದೆವ್ವ ನನ್ನ ಹತ್ರಕ್ಕೆ ಬರಲ್ಲ, ಸೈತಾನ್ ನನ್ನ ಹತ್ರಕ್ಕೆ ಬರಲ್ಲ. ನೋ. ಇವಾಗ ಅದಕ್ಕೆ ದಾವೀದನಿಗೆ ದೇವರು ಒಂದು ಸಮಯವನ್ನು ಒದಗಿಸ್ಕೊಡ್ತಾ ಇದ್ದಾರೆ. ದಾವೀದನೇ, ಇವಾಗ ನಿನ್ನ ಜೀವಿತ ಇದರೊಳಗಡೆ ಸ್ವಲ್ಪ ದಿನ ಇರಬೇಕು ನೀನು. ಯಾವುದು? ಗೊಲ್ಯಾತನ ಕತ್ತಿ. ಇಬ್ರಿಯ 4:12 ಹೇಳ್ತದೆ, ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಮೇಲು ಕೀಲು ಮಜ್ಜಿಗಳನ್ನು ತೂರಿಕೊಂಡು ಹೋಗುವಂಥದ್ದು. ಅಂದರೆ ದೇಹ ಆತ್ಮ ಪ್ರಾಣಗಳನ್ನು ತೂರಿಕೊಂಡು, ಅಂದರೆ ಮನುಷ್ಯನ ದೇಹವನ್ನು ಅದು ಮುಟ್ತದೆ, ಆತ್ಮವನ್ನು ಅದು ಮುಟ್ತದೆ, ಪ್ರಾಣವನ್ನು ಅದು ಮುಟ್ತದೆ. ಎಂಥ ವಿಷಯಗಳಿದ್ರು ಎಲ್ಲವನ್ನು ತೂರಿಕೊಂಡು ಹೋಗುವಂಥ ಒಂದು ವಾಕ್ಯ ಅದಾಗಿದೆ. ಯಾವ ಶಕ್ತಿಯೂ ಕೂಡ ದೇವರ ವಾಕ್ಯವನ್ನು ತಡೆಯಲಿಕ್ಕೆ ಸಾಧ್ಯವಿಲ್ಲ. ಅಂಥ ಕತ್ತಿ ದೇವರ ವಾಕ್ಯ. ಈಗ ದಾವೀದನು ಯಾರೂ ಇಲ್ಲ ಅವನ ಜೊತೆಯಲ್ಲಿ. ದೇವರು ಅವನಿಗೆ ಸಮಯ ಕೊಡ್ತಾ ಇದ್ದಾರೆ, ನೀನು ರೊಟ್ಟಿಯನ್ನು ತಿಂದು ಗೊಲಿಯಾತನ ಕತ್ತಿಯೊಂದಿಗೆ ಸುರಕ್ಷಿತವಾಗಿ ಸ್ವಲ್ಪ ದಿನ ಎಂಬುದಾಗಿ. ಇದು 7ನೇ ಹಂತ ಪ್ರಿಯರೇ. ಆತ್ಮಿಕ ವ್ಯಕ್ತಿಗಳಿಗೆ, ಆತ್ಮಿಕ ನಾಯಕರುಗಳಿಗೆ ಎಷ್ಟೋ ಸಾರಿ ಅವರಿಗೆ ಒಂದು ಸಮಯ ಬರಬೇಕು. ಆ ಸಮಯ ಏನಂದರೆ, ಎಲ್ಲವನ್ನು ಮರೆತು, ಎಲ್ಲ ಕಾರ್ಯಗಳನ್ನು ಮರೆತು ಸ್ವಲ್ಪ ದಿನ ಸಂಪೂರ್ಣವಾಗಿ ಹೃದಯ ಮನಸ್ಸುಗಳು ಎಲ್ಲವನ್ನು ಇದೊಂದೇ ಪುಸ್ತಕದ ಮೇಲೆ ಇಡಬೇಕು. ಇದೊಂದೇ ಪುಸ್ತಕದ ಮೇಲೆ ನೀವು ಆತ್ಮಿಕವಾಗಿ ಬೆಳಿಬೇಕು, ಆತ್ಮಿಕ ಕಾರ್ಯಗಳನ್ನು ಮಾಡಬೇಕು, ಆತ್ಮಿಕ ಯುದ್ಧವನ್ನು ಮಾಡಬೇಕು, ನಿಮ್ಮ ಶತ್ರುವನ್ನು ಸೋಲಿಸಬೇಕು, ಸೈತಾನನ ಒದ್ದು ಓಡಿಸ್ಬೇಕು, ದುರಾತ್ಮಗಳನ್ನು ನಡುಗಿಸ್ಬೇಕು. ನೀವು ಬಲವಾಗಿ ನಿಂತ್ಕೊಳ್ಬೇಕು ಅಂದರೆ ನಿಮ್ಮ ಕೈಯಲ್ಲಿ, ಅಭಿಷಕ್ತರ ಕೈಯಲ್ಲಿ, ಮೊದಲನೇದಾಗಿ ಅಭಿಷಕ್ತರ ಕೈಯಲ್ಲಿ ಈ ವಾಕ್ಯ, ಅಭಿಷೇಕ ಇಲ್ಲ ಅಂದರೆ
ಪವಿತ್ರಾತ್ಮನಿಂದ ನೀವು ನಡೆಸಲ್ಪಡುವವರಾಗಿಲ್ಲ ಅಂದರೆ ಸುಮ್ಮನೆ ಬೈಬಲ್ ಹಿಡ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ. ಫಸ್ಟು ಅರ್ಥ ಮಾಡ್ಕೋಬೇಕು, ಪವಿತ್ರಾತ್ಮನೊಂದಿಗೆ ನಾವು ಜೀವಿಸೋರಾಗಿರಬೇಕು. ಅದು ಬಹಳ ಪ್ರಾಮುಖ್ಯ. ದಾವೀದನೇ, ನಿನ್ನ ಮೇಲೆ ಅಭಿಷೇಕ ಇದೆಯಾ? 100%. ಯಾರು ಅಭಿಷೇಕ ಮಾಡಿದರು? ಸಮುವೇಲ್. ಗ್ರೇಟ್ ಮ್ಯಾನ್ ಆಫ್ ಗಾಡ್, ಗ್ರೇಟ್ ಮ್ಯಾನ್ ಆಫ್ ಗಾಡ್. ಆತನೇ ಬಂದು ಕರ್ತನ ಬಾಯಿಂದ ಕೇಳಿ ಕರ್ತನ ಹೆಸರಿನಲ್ಲಿ ನನಗೆ ಕೊಂಬನ್ನು ತೆಗೆದುಕೊಂಡು ಬಂದು ಅಭಿಷೇಕ ಮಾಡಿದ್ದಾನೆ. ಓ ಗುಡ್, ಪ್ರೈಸ್ ದ ಲಾರ್ಡ್. ನೀನು ಅಭಿಷಿಕ್ತನಾಗಿದೆಯಾ? ನೀನು ಆ ಅಭಿಷಿಕ್ತ ರೊಟ್ಟಿಗಳನ್ನು ತೆಗೆದುಕೊಂಡು ತಿನ್ನಲಿಕ್ಕೆ ಯೋಗ್ಯನಾಗಿದ್ದಿ. ನೀನು ಆ ಗೊಲ್ಯಾತನ ಕತ್ತಿ ಹಿಡಿಯಲಿಕ್ಕೆ ಯೋಗ್ಯನಾಗಿದ್ದಿ. ಪ್ರಿಯ ದೇವರ ಮಕ್ಕಳೇ, ಪವಿತ್ರಾತ್ಮನ ಅಭಿಷೇಕದಿಂದ ನೀನು ತುಂಬಲ್ಪಟ್ಟವನಾಗಿ ಪವಿತ್ರಾತ್ಮನಿಂದ ನೀನು ನಡೆಯಲ್ಪಡಿಸುವವನಾಗಿರುವುದಾದರೆ ನೀನು ಈ ಕತ್ತಿ ನೀನು ರೊಟ್ಟಿಯನ್ನು ತೆಗೆದುಕೊಳ್ಳಬೇಕು, ಈ ಕತ್ತಿಯನ್ನು ಹಿಡಿದುಕೊಳ್ಳಬೇಕು. ಅದು ಪವಿತ್ರಾತ್ಮನೊಂದಿಗೆ ನೀನು ನಡೆಯಲ್ಪಡ್ತಾ ಇಲ್ಲ ಅಂದರೆ ಇದು ನಿನಗೆ ಯಾವ ಪ್ರಯೋಜನಕ್ಕೆ ಬರೋದಿಲ್ಲ, ಯಾವ ಪ್ರಯೋಜನಕ್ಕೆ ಬರೋದಿಲ್ಲ ಇದು. ಆದರೆ ಪವಿತ್ರಾತ್ಮನಿಂದ ನಡೆಸಲ್ಪಡುವ ನೀನಾಗಿರುವುದಾದರೆ ಈ ರೊಟ್ಟಿಯನ್ನು ನೀನು ತಿನ್ನಲಿಕ್ಕೆ ಪ್ರಾರಂಭಿಸ್ತಿ, ಈ ಕತ್ತಿಯನ್ನು ನೀನು ಇಡಲಿಕ್ಕೆ ಪ್ರಾರಂಭಿಸ್ತಾ ಇದ್ದಿ. ಸಮ್ ಟೈಮ್ ದಿಸ್ ವರ್ಡ್ ವಾಸ್ ವಿತ್ ಅ ರಾಂಗ್ ಪರ್ಸನ್. ಸರಿಯಾದ ವ್ಯಕ್ತಿ ಕೈಯಲ್ಲಿ ಆ ಕತ್ತಿ ಇರಲಿಲ್ಲ. ಗೊಲಿಯಾತನು ಅಭಿಷಿಕ್ತನಲ್ಲ, ಗೊಲಿಯಾತನು ಹೊರಗಡೆ ಇದ್ದಂಥ ವ್ಯಕ್ತಿ. ಗೊಲಿಯಾತನಿಗೆ ಜೀವ ಸ್ವರೂಪನಾದ ದೇವರು ಯಾರೆಂಬುದಾಗಿ ಗೊತ್ತಿರಲಿಲ್ಲ. ಸೊ ಒಬ್ಬ ತಪ್ಪಾದ ವ್ಯಕ್ತಿ ಕೈಲಿ ಆ ಕತ್ತಿ ಇತ್ತು, ಏನು ಮಾಡೋಕ್ಕಾಗಲಿಲ್ಲ ಆ ಕತ್ತಿ. ಇವಾಗ ಆಗಲ್ಲ, ಇವಾಗ ಸರಿಯಾದ ವ್ಯಕ್ತಿಯ ಕೈಯಲ್ಲಿ ಆ ಕತ್ತಿ ಬಂದಿದೆ. ಕೆಲವು ಸಮಯದಲ್ಲಿ ಈ ಒಂದು ಕತ್ತಿ ತಪ್ಪಾದ ವ್ಯಕ್ತಿಗಳ ಜೊತೆ ಸಿಗಾಕೊಂಡಾಗ ಅಯ್ಯೋ ಯಾಕಪ್ಪ ಈ ಕತ್ತಿ ಅವ್ರ ಕೈಲಿ ಇತ್ತು ಅನ್ನೋದಾಗ ಅನ್ನಿಸ್ತದೆ. ಯಾಕೆಂದರೆ ಎಷ್ಟೋ ಸುಳ್ಳು ಬೋಧನೆಗಳು, ಎಷ್ಟೋ ಮೋಸಕರವಾದ ಬೋಧನೆಗಳು, ಎಷ್ಟೋ ಮೋಸಕರವಾದ ವಿಷಯಗಳು, ಎಷ್ಟೋ ಮೋಸದಿಂದ ಕೂಡಿಂಥದ್ದು ಅಂಥವರ ಮೂಲಕ ಪ್ರಾರಂಭವಾಗ್ತದೆ. ಯಾರು ದೇವರಾತ್ಮನಿಂದ ನಡೆಸಲ್ಪಡುವುದಿಲ್ಲವೋ, ಯಾರು ಕರ್ತನ ಕರೆಯಲ್ಲಿ ಇರುವುದಿಲ್ಲವೋ, ಯಾರು ಕರ್ತನ ಯೋಜನೆಗನುಸಾರವಾಗಿ ಜೀವಿಸ್ತಾ ಇಲ್ವೋ ಅಂಥ ವ್ಯಕ್ತಿಗಳ ಕೈಯಲ್ಲಿ ಈ ವಾಕ್ಯ ಇತ್ತು ಅಂದರೆ ಸಮಥಿಂಗ್ ರಾಂಗ್, ಸಮಥಿಂಗ್ ಪ್ರಾಬ್ಲಮ್. ಏನು ಮಾಡೋದು? ಆದರೆ ಪ್ರಿಯ ದೇವರ ಮಕ್ಕಳೇ, ಅದೇ ಕತ್ತಿ, ಅದೇ ರೊಟ್ಟಿ ಒಬ್ಬ ಅಭಿಷಕ್ತನ ಕೈಯಲ್ಲಿ ಸಿಕ್ತು ಅಂದರೆ, ಒಬ್ಬ ಅಭಿಷಕ್ತನ ಅದನ್ನು ತೆಗೆದುಕೊಂಡ್ರೆ, ಪವಿತ್ರಾತ್ಮನಿಂದ ನಡೆಸಲ್ಪಡುವವನು ಆ ವಾಕ್ಯವನ್ನು ಹಿಡಿದುಕೊಳ್ಳೋದಾದರೆ ದೊಡ್ಡ ಕಾರ್ಯಗಳು ಪ್ರಾರಂಭವಾಗಲಿಕ್ಕೆ ಅಸ್ಥಿವಾರ ಪ್ರಾರಂಭವಾಗ್ತದೆ. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರನ್ನ ಉನ್ನತಕ್ಕೆ ಇಡೋದಕ್ಕೋಸ್ಕರ, ಯೇಸು ಕ್ರಿಸ್ತನ ಹೆಸರನ್ನ ನೂರಾರು ಸಾವಿರಾರು ಜನರ ಮಧ್ಯದಲ್ಲಿ ಘನಪಡಿಸುವುದಕ್ಕೋಸ್ಕರ, ಅನೇಕ ಘಟನೆಗಳು ನಡೆಯೋದಕ್ಕೋಸ್ಕರ ಅದು ಪ್ರಾರಂಭವಾಗ್ತದೆ. ಆದರೆ ಅಭಿಷಿಕ್ತರು, ಪವಿತ್ರಾತ್ಮನಿಂದ ತುಂಬಲ್ಪಟ್ಟವರು ಎಲ್ಲದರಿಂದ ಸ್ವಲ್ಪ ದೂರವಿದ್ದು ಈ ಪುಸ್ತಕದೊಂದಿಗೆ ಸಮಯ ಕಳಿಬೇಕು. ಇದು ಶ್ರೇಷ್ಠವಾದಂಥ ಒಂದು ರೊಟ್ಟಿ, ಇದು ಶ್ರೇಷ್ಠವಾದಂಥ ಒಂದು ಆಯುಧ. ಇದನ್ನು ಬಿಟ್ಟರೆ ಮುಂದಕ್ಕೆ ನಮಗೆ ಜೀವಿತ ಇಲ್ಲ ಪ್ರಿಯರೇ. ಇದನ್ನು ಬಿಟ್ಟರೆ ಮುಂದಕ್ಕೆ ನಮ್ಮ ಆತ್ಮಿಕ ಜೀವಿತ ಇಲ್ಲ. ನಾವು ಇದನ್ನು ಹೊಂದ್ಕೊಂಡ್ರೆ ಶತ್ರುವನ್ನು ಎದುರಿಸಿ ಸೈತಾನನ ಶಕ್ತಿಯನ್ನು ಒಡೆದು ಕಡಿದು ಜಯಶಾಲಿಗಳಾಗಿ ನಾವು ದೇವರ ರಾಜ್ಯದಲ್ಲಿ ನಿಲ್ಲಲಿಕ್ಕೆ ಸಾಧ್ಯವಾಗ್ತದೆ. ಇದು ನಮಗೆ ಇಲ್ಲದೆ ಹೋದರೆ ಅದೇ ಸೈತಾನನಿಗೆ ಒಳಗಾಗಿ ಅನೇಕ ಸಮಸ್ಯೆಗಳಿಗೆ ನಾವು ಕಾರಣರಾಗಿ ಮಾರ್ಪಡ್ತೇವೆ. ಪ್ರಿಯ ದೇವರ ಮಕ್ಕಳೇ, ಪ್ರಿಯ ಆತ್ಮಿಕ ನಾಯಕರುಗಳೇ, ಪ್ರಿಯ ಆತ್ಮಿಕ ವ್ಯಕ್ತಿಗಳೇ, ನಾವು ಈ ವಾಕ್ಯಕ್ಕೆ, ಈ ರೊಟ್ಟಿಗೆ ಸಮಯವನ್ನು ಕೊಡಬೇಕು. ದಾವೀದನ 7ನೆಯ ಹಂತ ಅದು. ಆತ್ಮಿಕ ವ್ಯಕ್ತಿಗಳ 7ನೇ ಹಂತದಲ್ಲಿ ನಾವು ನೋಡ್ತಾ ಇದ್ದೇವೆ. ಎಷ್ಟು ಜನ ನಾವು ಎಲ್ಲವನ್ನ ಸ್ವಲ್ಪ ಬಿಟ್ಟು ಈ ವಾಕ್ಯದೊಂದಿಗೆ ಸಮಯವನ್ನು ಕಳೀತೇವೆ. ಈ ದಿನಗಳಲ್ಲಿ ಎಷ್ಟೋ ಜನರು ಈವನ್ 3 ವರ್ಷ, 5 ವರ್ಷ, 8 ವರ್ಷ ಬೈಬಲ್ ಕಾಲೇಜಲ್ಲಿ ಓದಿ ಬಂದಿರೋರಿಗೂ ಕೂಡ
ಸರಿಯಾಗಿ 66 ಪುಸ್ತಕಗಳ ಒಂದು ಪ್ರಮುಖ ವಿಷಯಗಳು ಗೊತ್ತಿಲ್ಲ. ಯಾರಿಗಾದರೂ ಅಟ್ಲೀಸ್ಟ್ ಬ್ರದರ್ ಸಿಸ್ಟರ್ 3 ವರ್ಷ ಬೈಬಲ್ ಕಾಲೇಜಲ್ಲಿ ಓದಿ ಬಂದಿದ್ದೀರಲ್ಲ, ಧರ್ಮೋಪದೇಶ ಕನ್ನಡದಲ್ಲಿರ್ತಕ್ಕಂಥ ಒಂದು 10 ವಿಷಯಗಳನ್ನು ಸುಮ್ಮನೆ ನೀವು ಹೇಳಿ ಅಂತ ಕೇಳಿ, ಆಗ ನಿಮಗೆ ಅರ್ಥವಾಗ್ತದೆ. ಬ್ರದರ್ ಸಿಸ್ಟರ್, ಒಂದು 5 ವರ್ಷ ಬೈಬಲ್ ಕಾಲೇಜಲ್ಲಿದ್ರಲ್ಲ, ಲೂಕನು ಬರೆದ ಸುವಾರ್ತೆಯಲ್ಲಿರ್ತಕ್ಕಂಥ ಒಂದು 5 ವಿಷಯಗಳನ್ನ ಕರೆಕ್ಟಾಗಿ ಹೇಳ್ರಿ ಎಂಬುದಾಗಿ ಕೇಳ್ರಿ. ಎಫೆಸ ಬರೆದ ಪತ್ರಿಕೆಯಲ್ಲಿ ಎಷ್ಟು ಅಧ್ಯಾಯಗಳಿದ್ದಾವೆ ಅಂತ ಕೆಲವು ಸಮಯದಲ್ಲಿ ಸುಮ್ಮನೆ ಪರೀಕ್ಷೆ ಮಾಡಿರಿ. ಪ್ರಕಟಣೆ ಗ್ರಂಥದಲ್ಲಿ ಯಾವುದಾದ್ರೂ ಒಂದು 5 ಮುಖ್ಯ ವಿಷಯಗಳನ್ನು ಹೇಳ್ರಿ ಎಂಬುದಾಗಿ ಕೇಳ್ರಿ. ನೆಹೆಮೀಯನ ಗ್ರಂಥದಲ್ಲಿ ಮುಖ್ಯವಾಗಿ ನಾವು ಏನು ಓದ್ತೇವೆ ಎಂಬುದಾಗಿ ಕೇಳ್ರಿ. ಸುಮ್ಮನೆ ಕೆಲವು ಸಮಯದಲ್ಲಿ ಸುಮ್ಮನೆ ಕೇಳ್ರಿ. ಎಷ್ಟು ಜನ ಸರಿಯಾಗಿ ಉತ್ತರ ಕೊಡ್ತಾರೆ ಎಂಬುದನ್ನು ನೋಡ್ರಿ. ಥಿಯಾಲಜಿ ತಿಳ್ಕೊಂಡಿರೋದು ಮುಖ್ಯ ಅಲ್ಲ, ಥಿಯಾಲಜಿ ನಮಗೆ ಬೇಕು. ನಾನು ಕೂಡ 8 ವರ್ಷ ಬೈಬಲ್ ಕಾಲೇಜ್ನಲ್ಲಿ ಓದಿದ್ದೇನೆ. ನಾವು ಓದೋದು ಬಹಳ ಇದೆ, ಕಲಿಯೋದು ಬಹಳ ಇದೆ, ತಿಳಿಕೊಳ್ಳೋದು ಬಹಳ ಇದೆ. ನಾವು ಓದೋದು, ಕಲಿಯೋದು, ತಿಳಿಯೋದು ಯಾವುದು ಕೂಡ ತಪ್ಪಲ್ಲ, ಅದು ಬೇಕು, ನಮಗೆ ಬೇಕೇ ಬೇಕು. I encourage people to go to Bible college, study the word, study about the word, study about the scripture. We must be thoroughly equipped to do the ministry of God. ದೇವರ ಸೇವೆನ ಮಾಡಲಿಕ್ಕೆ ಪೂರ್ಣವಾಗಿ ನಾವು ಸಿದ್ಧರಾಗಿ ನಾವು ನಿಂತ್ಕೊಂಡಿರಬೇಕು. ನಮಗೆ ಅಭ್ಯಾಸದ ಅವಶ್ಯಕತೆ ಇದೆ. ನಾವು ಓದಬೇಕು, ಎಷ್ಟಾಗುತ್ತೆ ಅಷ್ಟು ಓದ್ರಿ. ಆದರೆ ನಾವು ಓದಿದ್ದೇ ಜಾಸ್ತಿಯಾಗಿ ಈ ಪುಸ್ತಕ ಕಡಿಮೆ ಆಗಿದ್ದರೆ ದೇವರ ರಾಜ್ಯದಲ್ಲಿ ನಾವು ಉಪಯೋಗವಾಗಲ್ಪಡೋದು ಸ್ವಲ್ಪ ಮಾತ್ರ ಪ್ರಿಯರೇ. ನಮ್ಮ ತಲೆ, ನಮ್ಮ ಪ್ರಯಾರಿಟಿ, ನಮ್ಮ ನಂಬರ್ 1 ಸ್ಥಾನ ಈ ಪುಸ್ತಕಕ್ಕೆ ಇರಬೇಕು. ಈ ಪುಸ್ತಕದಲ್ಲಿರ್ತಕ್ಕಂಥ 66 ಪುಸ್ತಕಗಳ ವಿಷಯಗಳು, ಈ ಪುಸ್ತಕದಲ್ಲಿರ್ತಕ್ಕಂಥ ವಾಕ್ಯಗಳು, ಈ ಪುಸ್ತಕದಲ್ಲಿರುವಂಥ ನೀತಿ ನಿಯಮಗಳು, ಈ ಪುಸ್ತಕದಲ್ಲಿರ್ತಕ್ಕಂಥ ಅಭಿಷೇಕ, ಈ ಪುಸ್ತಕದಲ್ಲಿಟ್ಟಿರುವಂಥ ದೇವರ ಗೂಢಾರ್ಥಗಳು, ಮರ್ಮಗಳು, ಈ ಪುಸ್ತಕದಲ್ಲಿರ್ತಕ್ಕಂಥ ಮಾರ್ಗದರ್ಶನಗಳು, ಆತ್ಮಿಕ ದಾರಿಗಳು, ಆತ್ಮಿಕ ಅನ್ವೇಷಣೆಗಳು, ಈ ಪುಸ್ತಕದಲ್ಲಿರತಕ್ಕಂಥ ಜೀವಕರವಾದ ರೊಟ್ಟಿ, ಈ ಪುಸ್ತಕದಲ್ಲಿರುವಂಥ ಜೀವಕರವಾದ ನೀರಿನ ರುಚಿ, ಸೇವೆ ಮಾಡುವಂಥ ಅಥವಾ ನನ್ನ ಆತ್ಮಿಕ ವ್ಯಕ್ತಿಯಾಗುತ್ತೇನೆ ಎಂಬುದಾಗಿ ಹೇಳುವಂಥ, ಅಥವಾ ನನ್ನ ಆತ್ಮಿಕ ನಾಯಕನಾಗುತ್ತೇನೆ ಎಂಬುದಾಗಿ ಹೇಳುವಂಥ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರಲೇಬೇಕಾದಂಥ ಒಂದು ವಿಷಯ ಪ್ರಿಯರೇ. ಈ ಪುಸ್ತಕದಲ್ಲಿ ಅವು ಇರಲಿಲ್ಲ ಅಂದರೆ ನಾವು ಆತ್ಮಿಕ ರಾಜ್ಯದಲ್ಲಿ ನಾವು ಬೆಳಗಲಿಕ್ಕೆ ಸಾಧ್ಯವಾಗೋದಿಲ್ಲ. ಆತ್ಮಿಕ ರಾಜ್ಯದಲ್ಲಿ ನಾವು ಜಯಶಾಲಿಗಳಾಗಿ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಆತ್ಮಿಕ ಯುದ್ಧದಲ್ಲಿ ನಮ್ಮ ಶತ್ರುವನ್ನು ನಾವು ಓಡಿಸೋದಕ್ಕಾಗಲಿ ಸೋಲಿಸೋದಕ್ಕಾಗಲಿ ಸಾಧ್ಯವಿಲ್ಲ. ಯೇಸು ಸ್ವಾಮಿ ಈ ವಾಕ್ಯದ ಮೂಲಕ ಶತ್ರುವನ್ನು ಜಯಿಸಿದ್ರು ಎಂಬುದನ್ನು ಯಾವತ್ತಿಗೂ ನೀವು ಮರೆಯಬೇಡಿ. ದೇವರು ನಮಗೊಂದು ಸಮಯವನ್ನು ಕೊಡ್ತಾರೆ. ಈ ವಾಕ್ಯದಲ್ಲಿ ನಾವು ಪರಿಪೂರ್ಣರಾಗಬೇಕು. ಎಷ್ಟಾಗುತ್ತೋ ಅಷ್ಟು ಕಲಿಬೇಕು, ಓದಬೇಕು, ಧ್ಯಾನಿಸಬೇಕು. ದಾವೀದನ ಕೈಯಲ್ಲಿ ಗೊಲಿಯಾತನ ಕತ್ತಿಯನ್ನು ನೀವು ನೆನಪು ಮಾಡಿಕೊಳ್ಳ್ರಿ. ದಾವೀದನ ಕೈಯಲ್ಲಿ ಅಭಿಷಿಕ್ತವಾದಂಥ ರೊಟ್ಟಿಯನ್ನು ನೀವು ನೆನಪು ಮಾಡಿಕೊಳ್ಳ್ರಿ. ಅದರಲ್ಲಿ ನೀವು ಜೀವಿಸಲಿಕ್ಕೆ ಪ್ರಾರಂಭಿಸಿರಿ. ಪ್ರಿಯ ದೇವರ ಮಕ್ಕಳೇ, ಮುಂದಿನ ಸಂಚಿಕೆಯಲ್ಲಿ ನಾವು ಇನ್ನೂ ಅನೇಕ ವಿಷಯಗಳನ್ನು ಕಲಿಯಲಿಕ್ಕಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.